ಒಂದು ಮಠದ ಹೆಸರಿನ ಹಿಂದೆ 3,000 ಭಕ್ತರ ಕತೆ ಇದೆ ಅಂದ್ರೆ ನಂಬ್ತೀರಾ? ಶತಮಾನಗಳ ಇತಿಹಾಸ, ಶೂನ್ಯ ಸಿಂಹಾಸನದ ಪರಂಪರೆ, ಕಿತ್ತೂರು ಸಂಸ್ಥಾನದ ನೆನಪುಗಳು, ಶಿಕ್ಷಣ ಮತ್ತು ಸಮಾಜ ಸೇವೆಯ ದೊಡ್ಡ ಪರಂಪರೆ ಇವೆಲ್ಲವನ್ನ ತನ್ನೊಳಗೆ ಹಿಂಬಿಟ್ಟುಕೊಂಡಿರುವ ಈ ಮಠ ನಮ್ಮ ಹೆಮ್ಮೆಯ ಹುಬ್ಬಳ್ಳಿಯ ಶ್ರೀ ಜಗದ್ಗುರು 3,000 ಮಠ. ಉತ್ತರ ಕರ್ನಾಟಕದ ಪ್ರಮುಖ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಹುಬ್ಬಳ್ಳಿಯ 3,000 ಮಠಕ್ಕೆ ವಿಶೇಷ ಸ್ಥಾನವಿದೆ. ಕಾಲ ಬದಲಾದರೂ ತನ್ನದೇ ಆದ ಪರಂಪರೆ ಮತ್ತು ಭಕ್ತರ ನಂಬಿಕೆಯೊಂದಿಗೆ ಇಂದಿಗೂ ಗಟ್ಟಿಯಾಗಿ ಉಳಿದಿರುವ ಕ್ಷೇತ್ರವೇ 3,000 ಮಠ. ಕಲಚೂರಿ ಕಾಲದ 12ನೇ ಶತಮಾನದ ಶಿರಸಿ ಶಿಲಾಶಾಸನದಲ್ಲಿ 3,000 ಮಠದ ಉಲ್ಲೇಖವಿದೆ ಎಂದು ಹೇಳಲಾಗುತ್ತದೆ. ಶೈವ ಪರಂಪರೆಯ ತಾಯಿ ಬೇರಿನಿಂದ ಬೆಳೆದು ಬಂದ ಈ ಮಠವು ನಂತರ ಅಲ್ಲಮ ಪ್ರಭುವಿನ ಶೂನ್ಯ ಸಿಂಹಾಸನ ಪೀಠದ ಪರಂಪರೆಯೊಂದಿಗೆ ಬೆಸೆದುಕೊಂಡಿತು ಎಂದು ಅಭಿಪ್ರಾಯವೂ ಇದೆ. ಅಲ್ಲಮ ಪ್ರಭುದೇವರ ಶೂನ್ಯ ಪೀಠ ಯಾವ ರೀತಿ ಅಂದು ಕೆಲಸ ಮಾಡ್ತೋ ಆ ರೀತಿ 3,000 ಮಠ ಕನ್ನಡ ನಾಡಿನ ಮಠಗಳ ಪರಂಪರೆಯಲ್ಲಿ ಶೂನ್ಯ ಪೀಠವಾಗಿ ಇವತ್ತು ಕಂಗೊಳಿಸ್ತಾ ಇದೆ. ಅನೇಕ ಮಠಾಧೀಶರುಗಳು ಈ ಒಂದು ಸ್ಥಾನದಲ್ಲಿ ಆಗಿ ಹೋಗಿದ್ದಾರೆ. ಇನ್ನು ಈ ಮಠಕ್ಕೆ 3,000 ಮಠ ಎಂಬ ಹೆಸರು ಹೇಗೆ ಬಂತು ಅನ್ನೋದೇ ಮತ್ತೊಂದು ಕುತೂಹಲಕಾರಿ ಸಂಗತಿ. ಕಲ್ಯಾಣದ ಕ್ರಾಂತಿಯ ನಂತರ ಅಲ್ಲಿದ್ದ ಸುಮಾರು 3,000 ಭಕ್ತ ಮಹೇಶ್ವರರು ಅಂದರೆ ಶರಣರು ಹೂವಳ್ಳಿಗೆ ಅಂದರೆ ಇಂದಿನ ಹುಬ್ಬಳ್ಳಿಗೆ ಬಂದು ಈ ಧರ್ಮಪೀಠದಲ್ಲಿ ತಂಗಿದ್ದರು ಎಂಬ ಪ್ರತೀತಿ ಇದೆ. ಈ ಐತಿಹಾಸಿಕ ಘಟನೆಯ ನೆನಪಿನಿಂದಲೇ ಈ ಮಠಕ್ಕೆ 3,000 ಮಠ ಎಂಬ ಹೆಸರು ಬಂದಿದೆ ಎಂಬುದು ಹಲವರ ಅಭಿಪ್ರಾಯವಾಗಿದೆ. ಇದು 3,000 ಮಠ ಇದರ ಮೂಲ 12ನೇ ಶತಮಾನ. 12ನೇ ಶತಮಾನದಲ್ಲಿ ಇಲ್ಲಿ ಒಬ್ಬ ಮಹಾತ್ಮರು ಗುರುಸಿದ್ದೇಶ್ವರರ ಅನ್ನೋರು ಇದು ಹುಬ್ಬಳ್ಳಿ ಪೂರ್ತಿ ಒಂದು ದಟ್ಟ ಅರಣ್ಯವಾಗಿತ್ತು. ಇದೊಂದು ಅರಣ್ಯ ಪ್ರದೇಶವಾಗಿತ್ತು. ಹಳೆ ಹುಬ್ಬಳ್ಳಿ ಏನಿದೆ ಅದು ಮೂಲತಃ ಹುಬ್ಬಳ್ಳಿ, ಇದು ಹೊಸ ಹುಬ್ಬಳ್ಳಿ. ಇಲ್ಲಿ ಇದು ಅರಣ್ಯ ಬೆಳೆದಿತ್ತು. ಇಲ್ಲಿ ಗವಿ ಕೂಡ ಇದೆ ಒಳಗಡೆ. ಕರ್ತೃ ಶ್ರೀ ಗುರುಸಿದ್ದೇಶ್ವರರ ಗದ್ದಿಗೆ ಏನಿದೆ ಆ ಗದ್ದಿಗೆ ಪಕ್ಕದಲ್ಲಿ ಒಂದು ಗವಿ ಕೂಡ ಇದೆ. ಆ ಗವಿ ಯಾವ ಭಾಗಕ್ಕೆ ಹೋಗಿ ತಲುಪಿದೆ ಅಂತ ಯಾರಿಗೆ ಇವತ್ತಿನವ್ರಿಗೆ ಕಂಡಿಡಿಯಕ್ಕಾಗಿಲ್ಲ. ಗುರುಸಿದ್ದೇಶ್ವರರ ನೆಲೆಯಾಗಿರ್ತಕ್ಕಂಥ ಈ ಒಂದು ಸ್ಥಾನಕ್ಕೆ 12ನೇ ಶತಮಾನದ ಬಸವಾದಿ ಶರಣರು ಕಲ್ಯಾಣ ಕ್ರಾಂತಿ ಆದಾಗ ವಚನಗಳ ಕಟ್ಟನ್ನು ತಲೆ ಮೇಲೆ ಹೊತ್ತುಕೊಂಡು ಸಂರಕ್ಷಿಸಬೇಕನ್ನುವಂಥ ಒಂದು ವಿಚಾರಧಾರೆಯಿಂದ ಚನ್ನ ಬಸವಣ್ಣನವರ ಜೊತೆಗೆ 3,000ಕ್ಕೂ ಹೆಚ್ಚು ಜನ ಶರಣರು ಪಾದಯಾತ್ರೆ ಮಾಡಿ ಈ ಭಾಗಕ್ಕೆ ಬಂದಾಗ ಈ ಗುರುಸಿದ್ದೇಶ್ವರರ ಒಂದು ಸ್ಥಾನದಲ್ಲಿ ಅವರು ವಿಶ್ರಮಿಸಿಕೊಂಡು ಇಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಮುಂದೆ ನಡೆದ್ರು. ಅಂದಿನಿಂದ ಈ ಭಾಗಕ್ಕೆ ಈ ಮಠಕ್ಕೆ 3,000 ಮಠ ಅನ್ನುವಂಥ ಒಂದು ಹೆಸರು ಬಂತು ಅಂತೇಳಿ ಅನೇಕ ಇತಿಹಾಸದಿಂದ ನಾವು ತಿಳ್ಕೊತಾ ಇದ್ದೀವಿ. 3,000 ಮಠದ ಇತಿಹಾಸ ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಸಮಾಜ ಸೇವೆ, ಶಿಕ್ಷಣ ಕ್ಷೇತ್ರದಲ್ಲಿಯೂ ಈ ಮಠವು ಮಹತ್ವದ ಕೊಡುಗೆಯನ್ನ ನೀಡಿದೆ. ಸಮಾಜ ಸೇವೆಯೇ ಸದಾಶಿವನ ಒಲುಮೆಯಯ್ಯ ಎಂಬ ಆಶಯದೊಂದಿಗೆ ಜಗದ್ಗುರು ಗಂಗಾಧರ ರಾಜಯೋಗೀಂದ್ರ ಸ್ವಾಮಿಗಳು ಸಮಾಜಮುಖಿ ಕಾರ್ಯಗಳಿಗೆ ಒತ್ತು ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಜಿನ್ನಿಂಗ್ ಮತ್ತು ಪ್ರೆಸ್ಸಿಂಗ್ ಫ್ಯಾಕ್ಟರಿ ಸ್ಥಾಪನೆ, ಧರ್ಮತರಂಗಿಣಿ ಎಂಬ ಮಾಸಪತ್ರಿಕೆಯ ಆರಂಭ ಸೇರಿದಂತೆ ಹಲವು ಕಾರ್ಯಗಳಿಗೆ ಮಠದ ಪರಂಪರೆ ಸಾಕ್ಷಿಯಾಗಿದೆ. ಶಾಲೆಗಳು, ಕಾಲೇಜುಗಳು, ITI ಸೇರಿದಂತೆ ವಿವಿಧ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗೆ ಮಠದಿಂದ ಪ್ರೋತ್ಸಾಹ ದೊರೆಯಿತು. ಅದ ನಮಗೆ ಇವತ್ತು ಜಯಚಾಮರಾಜನಗರದಲ್ಲಿ SJMV ವಿದ್ಯಾಕೇಂದ್ರದ ವುಮೆನ್ಸ್ ಕಾಲೇಜ್ ಅಂತಿದೆ. ಅದು ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಕಾಲೇಜು. ಇನ್ನು 3,000 ಮಠದಲ್ಲಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳಿಗೂ ವಿಶೇಷ ಮಹತ್ವವಿದೆ. ಪ್ರತಿ ವರ್ಷ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಕರ್ತೃ ಶ್ರೀ ಗುರುಸಿದ್ದೇಶ್ವರರ ರಥೋತ್ಸವ ಮತ್ತು ಜಾತ್ರೆ ನಡೆಯುತ್ತದೆ. ಇದರ ಜೊತೆಗೆ ಮಹಾಶಿವರಾತ್ರಿ, ಕಾರ್ತಿಕೋತ್ಸವ, ಬಸವ ಜಯಂತಿ, ದಸರಾ ಸೇರಿದಂತೆ ಹಲವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತವೆ. ಹೋಳಿ ಹಬ್ಬದ ಸಂದರ್ಭದಲ್ಲಿ ನಡೆಯುವ ಜಗ್ಗಲಿಗೆ ಹಬ್ಬವು ಇಲ್ಲಿನ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ. ಮಠದ ಆವರಣದಲ್ಲಿರುವ ಲಿಂಗೈಕ್ಯ ಜಗದ್ಗುರುಗಳ ಗದ್ದಿಗೆಗಳಿಗೆ ನಿತ್ಯ ಪೂಜಾ ಸೇವೆಗಳು ನಡೆಯುತ್ತವೆ. ಭಕ್ತರಿಗಾಗಿ ನಿತ್ಯ ಅನ್ನದಾಸೋಹವೂ ನಡೆಯುತ್ತದೆ. ಪ್ರತಿ ವರ್ಷ ಮುಸಲ್ಮಾನರು ಸಾಮೂಹಿಕವಾಗಿ ನಮಾಜ್ ಮಾಡಿ ಹಬ್ಬವನ್ನ ಆಚರಣೆ ಮಾಡಿದ ಮೇಲೆ ಈ 3,000 ಮಠಕ್ಕೆ ಬಂದು ಭೇಟಿ ಕೊಟ್ಟು ಹೋಗುತ್ತಾರೆ. ಶಿಕ್ಷಣ ಮತ್ತು ಸಾಂಸ್ಕೃತಿಕ ಮತ್ತು ನಮ್ಮ ಬಸವಣ್ಣವರ ಜಯಂತಿಯನ್ನ ಪ್ರತಿ ವರ್ಷ ಉತ್ತರ ಕರ್ನಾಟಕದಲ್ಲಿ ವಿಶಿಷ್ಟವಾದಂಥ ಬಸವ ಜಯಂತಿ ಆಚರಣೆಯನ್ನ ಈ ಮಠದಿಂದ ಮಾಡ್ತಾರೆ.
ಅದರ ಜೊತೆಗೆ ನವರಾತ್ರಿ ಉತ್ಸವವನ್ನು ಮಾಡ್ತಾರೆ. ಶ್ರಾವಣ ಮಾಸದ ಕೊನೆಯ ಸೋಮವಾರ ಈ 3000 ಮಠದ ಕರ್ತೃ ಶ್ರೀ ಗುರುಸಿದ್ದೇಶ್ವರರ ಜಾತ್ರೆ ಆಗ್ತಾ ಇದೆ. ಹುಬ್ಬಳ್ಳಿಗೆ ಪ್ರತಿಯೊಬ್ಬ ವ್ಯಾಪಾರಸ್ಥರು ಗುರುಸಿದ್ದೇಶ್ವರರ ಗದ್ದಿಗೆಗೆ ಬಂದು ಹಣಿ ಹಚ್ಚಿ ಹೋಗಿ ಅಂಗಡಿಯ ಒಂದು ಬಾಗಿಲವನ್ನು ತೆಗೆಯುವಂತ ಸಂಪ್ರದಾಯ ಇವತ್ತಿಗಿದೆ. ಮತ್ತು ಈ ಮಠ ವಿಶೇಷವಾಗಿ ಶೈವ ಸಂಪ್ರದಾಯದಿಂದ, ವೀರಶೈವ ಸಂಪ್ರದಾಯದಿಂದ, ಲಿಂಗಾಯತ ಸಂಪ್ರದಾಯದಿಂದ ಇದು ಉದ್ಭವಿಸಿದ್ರು ಕೂಡ ಇದು ಭಾವೈಕ್ಯತೆ ಮಠವಾಗಿ ಇವತ್ತು ನಿರ್ಮಾಣಗೊಂಡೈತಿ. ಪ್ರತಿ ವರ್ಷ ಪ್ರತಿ ಸಾರಿ ಈದ್ಗಾ ಮೈದಾನದಲ್ಲಿ ಇಸ್ಲಾಂ ಬಾಂಧವರು ಪ್ರಾರ್ಥನೆಯನ್ನು ಮಾಡಿ ಮೊದಲಿಗೆ ಬಂದು ಭೇಟಿ ಆಗೋದೇ 3000 ಮಠಕ್ಕೆ ಬಂದು ಇಲ್ಲಿ ದರ್ಶನ ತೆಗೆದುಕೊಂಡು ಹೋಗ್ತಾರೆ ಪ್ರತಿ ವರ್ಷ. ಈಗಲೂ ಕೂಡ ಇವತ್ತಿಗೂ ಕೂಡ ಪ್ರತಿ ಸಾರಿ ಈದ್ಗಾ ಮೈದಾನದಾಗ ಅವ್ರ ಪ್ರೇಯರ್ ಮುಗಿದ ತಕ್ಷಣ ಫಸ್ಟ್ಗೆ ಬರೋದೇ 3000 ಮಠಕ್ಕೆ ಬಂದು ಪೂಜ್ಯರ ದರ್ಶನ, ಗದ್ದಿಗೆ ದರ್ಶನ ಮಾಡ್ಕೊಂಡು ಹೋಗುವಂತ ಸಂಪ್ರದಾಯ ಇದೆ. ಹೀಗಾಗಿ ಈ ಒಂದು 3000 ಮಠ ಅಂದ್ರೆ ಭಾವೈಕ್ಯತೆಯ ಕೇಂದ್ರ ಆಗೈತಿ. 3000 ಮಠದ ಕತೆ ಎಂದರೆ ಕೇವಲ ಒಂದು ಮಠದ ಕಥೆಯಲ್ಲ, ಇದು ಶತಮಾನಗಳ ಇತಿಹಾಸದ ಕತೆ, ಶರಣ ಪರಂಪರೆಯ ಕತೆ, ಭಕ್ತರ ನಂಬಿಕೆಯ ಕತೆ, ಸಮಾಜ ಸೇವೆ ಮತ್ತು ಶಿಕ್ಷಣದ ಮೂಲಕ ಸಾವಿರಾರು ಜನರ ಬದುಕಿನಲ್ಲಿ ಬೆಳಕು ಮೂಡಿಸಿದ ಪರಂಪರೆಯ ಕತೆ. ಇತಿಹಾಸದ ಪುಟಗಳಿಂದ ಇಂದಿನವರೆಗೂ ತನ್ನ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರುವ ಹುಬ್ಬಳ್ಳಿಯ ಈ ಧರ್ಮಪೀಠ ಭಕ್ತಿ, ಇತಿಹಾಸ, ಸಂಸ್ಕೃತಿ ಮತ್ತು ಸೇವೆಯ ಸಂಗಮವಾಗಿ ಇಂದಿಗೂ ನಿಂತಿದೆ. ಕನ್ನಡ ನಾಡಿನ ಮಠದ ಪರಂಪರೆಯಲ್ಲಿ 3000 ಮಠದ ಕೊಡುಗೆಯನ್ನ ಹೆಸರನ್ನ ನಾವು ಮೊದಲಿಗೆ ಸ್ಮರಿಸಬೇಕಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಒಟ್ಟಾರೆ ಏನಂದ್ರೆ ಕಿತ್ತೂರು ಸಂಸ್ಥಾನ ಅವನತಿ ಆದ ನಂತರ ಅಲ್ಲಿಯ ಒಂದು ಈ ಮಡಿಗೆಯನ್ನ ತೆಗೆದುಕೊಂಡು ಬಂದು, ಇದು ಅರಮನೆಯ ಮಡಿಗೆ ಅಂತ ಹೇಳ್ತಾ ಇದ್ದಾರೆ, ಕಿತ್ತೂರಿನ ಅರಮನೆಯ ಮಡಿಗೆಯನ್ನು ತೆಗೆದುಕೊಂಡು ಬಂದ್ರು ಇಲ್ಲಿ ಜೋಡಿಸಿ ಅದನ್ನ ಒಂದು ರೂಪ ಕೊಟ್ರು ಅನ್ನೋವಂಥದ್ದನ್ನ ಇವತ್ತು ನಮ್ಮ 3000 ಮಠದ ಅನೇಕ ಶಾಖಾ ಮಠಗಳು ಕೂಡ ಕನ್ನಡ ನಾಡಿನಲ್ಲಿ ಅದಾವ. ಅವು ಎಲ್ಲವೂ ಕೂಡ ಈ ಮಠದ ಸಂಪ್ರದಾಯ, ಈ ಮಠದ ಒಂದು ಆಚರಣೆಗೆ ಹೊಂದಿಕೊಂಡು ಧಾರ್ಮಿಕ ಕೆಲಸಗಳನ್ನ ಮಾಡ್ತಾ ಇದ್ದಾವ ಅಂತ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ.